Hello, is it audible? ಕೇಳ್ತಾ ಇದ್ದೇನಾ ನಾನು ಮಾತಾಡೋದು ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ದೇನಾ? ಓಕೆ. ಜಮುನ. ಓಕೆ. ದಾನಮ್ಮ, ಗೌತಮಿ, ಎಸ್ ಸರ್ ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ಚೆಕ್ ಇಟ್. ಸೊ ಸ್ಕ್ರೀನ್ ಶೇರಿಂಗ್. ಸನಾ ಲೋನಿ, ಓಕೆ, ಎಸ್ ಸರ್. ಓಕೆ, ಚೆಕ್ ಮಾಡಿ ಸ್ಕ್ರೀನ್ ಸರಿಯಾಗಿ ಕಾಣ್ತಾ ಇದ್ದೇನಾ ತಮಗೆಲ್ಲ? Just 1 minute. I will come back. ಶಿವಲೀಲಾ ವಿಜಿಬಲ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಒನ್ಸ್ ಅಗೇನ್ ಚೆಕ್ ಇಟ್. ಸೊ ಇಸ್ ಇಟ್ ಕ್ಲಿಯರ್ಲಿ ಆಡಿಬಲ್ ಅಂಡ್ ವಿಜಿಬಲ್? ನೋಡಿ, ಇವಾಗ ನೋಡಿ, ಆಡಿಬಲ್ ಇದೆನಾ? ಎಸ್ ಸರ್. ಅಶ್ವಿನಿ, ಏನು ರಿಪ್ಲೈ ಬರ್ತಾ ಇಲ್ಲ, ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸನಲ್, ಎಸ್ ಸರ್, ಆಡಿಬಲ್ ಅಂಡ್ ವಿಜಿಬಲ್. ಓಕೆ. ನಿಮ್ಮ ಫ್ರೆಂಡ್ಸ್ಗೆ ಹೇಳಬೇಕು ಇಮಿಡಿಯೇಟ್ ಆಗಿ ಕ್ಲಾಸನ್ನು ಜಾಯಿನ್ ಆಗಲಿಕ್ಕೆ. ಇಟ್ಸ್ ವಿಸಿಬಲ್. ಓಕೆ. ಸೊ ಎನಿವೇ, ನಾವು ವಿಲ್ ಸ್ಟಾರ್ಟ್ ದ ಕ್ಲಾಸ್. ವೇಟ್ ಮಾಡೋದು ಬೇಡ. ಸೊ ನಾವು ಇಮಿಡಿಯೇಟ್ ಆಗಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಜಸ್ಟ್ 1 minute.
Okay, dear friends, good morning to all. So previous class we have discussed about UNEP. So UNEP ಬಗ್ಗೆ ನಾವು ಏನು ಮಾಡಿದೀವಿ, ಕಳೆದ ಅವಧಿಯಲ್ಲಿ ಡೀಪ್ ಆಗಿ ಡಿಸ್ಕಷನ್ ಅನ್ನು ಮಾಡ್ಕೊಂಡಿದ್ದೀವಿ. Let us now we will try to discuss about another one concept in environmental education. The International Union for Conservation of Nature and Natural Resources. ಅಂದರೆ ಸಂಯುಕ್ತ ರಾಷ್ಟ್ರಗಳು ಪರಿಸರ ಮತ್ತು ನಿಸರ್ಗದ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ, ಒಂದು ಯೂನಿಯನ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಯೂನಿಯನ್ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಸೊ ವಾಟ್ ಆರ್ ದ ಪ್ರೋಗ್ರಾಮ್ಸ್ ಅಂಡ್ ವಾಟ್ ಆರ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ IUCN? ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಈ ಕಾನ್ಸೆಪ್ಟ್ ಅನ್ನು ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಏನ್ ಮಾಡ್ತಾ ಹೋಗೋಣ, ಡೀಪ್ ಆಗಿ ಡಿಸ್ಕಷನ್ ಅನ್ನು ಮಾಡ್ಕೊತಾ ಹೋಗೋಣ. Yes, in the time of establishing IUCN, ಸೊ ಇದು ಏನು, ಇದನ್ನ ಸ್ಥಾಪನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ಇದು ಸ್ಥಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದ್ರದ್ದು ನೇಮ್ ಏನಿತ್ತಪ್ಪ ಅಂದ್ರೆ IUPN. ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಪ್ರೊಟೆಕ್ಷನ್ ಆಫ್ ನೇಚರ್. ಇಷ್ಟೇ ಇತ್ತು ಇದ್ರದ ಹೆಸರು, IUPN ಅಂತ ಹೇಳಿ ಇದು ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ಅಂಡರ್ ದಿ ಯುನೈಟೆಡ್ ನೇಷನ್. ಸೊ ಎದರ ಅಂಡರ್ನಲ್ಲಿ ಇದು ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂದ್ರೆ ಒಂದು ವಿಶ್ವಸಂಸ್ಥೆ ಅಂತ ಏನ್ ಕರಿತಾ ಇದೀವಿ ನಾವು, ಅದರ ಅಡಿಯಲ್ಲಿ ಹಾಗಾದ್ರೆ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಒಕ್ಕೂಟ ಅಂತ ಕರಿತಾ ಹೋಗ್ತೀವಿ ನಾವು ಇದಕ್ಕೆ. ಎಸ್, IUPN was established on 5th October 1948. Yes, already I have told in the beginning name of IUPN, International Union for the Protection of Nature. ಅಂದ್ರೆ ಪರಿಸರ ಅಥವಾ ನಿಸರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ ಇದು. ಇದು ಯಾವಾಗ ಸ್ಥಾಪನೆ ಆಗ್ತಾ ಇದೆ ಅಂದ್ರೆ 5ನೇ ತಾರೀಕು ಅಕ್ಟೋಬರ್ 1948ರಂದು ಸ್ಥಾಪನೆ ಆಗ್ತಾ ಹೋಗುತ್ತೆ. ಅದು ಎಲ್ಲಿ ಅಂತಂದ್ರೆ ಫಾಂಟೈನ್ ಲೇಬೋದಲ್ಲಿ ಸ್ಥಾಪನೆ ಆಗ್ತಾ ಹೋಗುತ್ತೆ. ಇನ್ ಎಸ್ಟಾಬ್ಲಿಷ್ ಫಾಂಟೈನ್ ಲೇಬೋ ಇನ್ ದ ಕಂಟ್ರಿ ಆಫ್ ಫ್ರಾನ್ಸ್. ಫ್ರಾನ್ಸ್ನಲ್ಲಿ ಇದು ಹಾಗಾದ್ರೆ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ. ವೆನ್ ರಿಪ್ರೆಸೆಂಟೇಟಿವ್ ಆಫ್ ಗವರ್ನಮೆಂಟ್ಸ್ ಅಂಡ್ ಕನ್ಸರ್ವೇಷನ್ ಆರ್ಗನೈಸೇಷನ್ಸ್ ಸಫರ್ಡ್ ಬೈ ಯುನೆಸ್ಕೋ ಸೈನ್ ಎ ಫಾರ್ಮಲ್ ಆಕ್ಟ್ so constituting the International Union for the Protection of Nature. Under the UNESCO has signed IUPN. ಎಲ್ಲ ಯುನೆಸ್ಕೋದಲ್ಲಿ ಅದರ ಅಂಡರ್ನಲ್ಲಿ ಹಾಗಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಆಲ್ ಯುನೆಸ್ಕೋ ಹ್ಯಾಸ್ ಸಪೋರ್ಟೆಡ್ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ IUPN. ಸಪೋರ್ಟ್ ಮಾಡ್ತಾ ಹೋಗುತ್ತೆ ಈ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಆಗಲಿಕ್ಕೆ. ಸೊ ಯುನೆಸ್ಕೋ ಗವರ್ನಮೆಂಟ್ ಹ್ಯಾಸ್ ರಿಪ್ರೆಸೆಂಟೇಟಿವ್ ಅಂಡ್ ಕನ್ಸರ್ವೇಷನ್ ಆರ್ಗನೈಸೇಷನ್ಸ್ ಓಕೆ ಸೈನ್ ಮಾಡಿ ಒಂದು ಔಪಚಾರಿಕವಾಗಿ ಇದನ್ನ ಏನ್ ಮಾಡ್ತಾ ಹೋಗುತ್ತೆ, ಪ್ರಾರಂಭ ಮಾಡ್ತಾ ಹೋಗುತ್ತೆ ಯುನೆಸ್ಕೋ ಅನ್ನೋದು. ಅಂದ್ರೆ ಯುನೆಸ್ಕೋ ಉತ್ತೇಜಿಸಿದ ಸರ್ಕಾರಗಳು. ಸೊ ಆಸ್ ವೆಲ್ ಆಸ್ ಯುನೆಸ್ಕೋ ಹ್ಯಾಸ್ ಸೊ ಇನ್ಸ್ಪೈರ್ಡ್ ದಿಸ್ ಆರ್ಗನೈಸೇಷನ್. ಸೊ ಇದ್ರದ್ದು ಏನ್ ಮೇನ್ ಆಬ್ಜೆಕ್ಟಿವ್ಸ್ ಏನಿರ್ತದಪ್ಪ ಅಂತಂದ್ರೆ, ಸೊ ಹೆಸರೇ ಸೂಚಿಸ್ತಾ ಇದೆ ನಮ್ಗೆ. ಸೊ ಪ್ರೊಟೆಕ್ಷನ್ ಆಫ್ ದಿ ನೇಚರ್ ಇನ್ ದ ಲೆವೆಲ್ ಆಫ್ ಇಂಟರ್ನ್ಯಾಷನಲ್. ಸೊ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗಾದ್ರೆ ನಿಸರ್ಗವನ್ನ ಅಥವಾ ಪರಿಸರವನ್ನ ನಾವು ಸಂರಕ್ಷಣೆಯನ್ನ ಮಾಡಬೇಕಾಗಿದೆ ಅನ್ನೋದು ಮನಗಾಣ್ತಾ ಹೋಗುತ್ತೆ ಯುನೆಸ್ಕೋ. ಸೊ ಹಾಗಾದ್ರೆ ಯುನೆಸ್ಕೋ ಏನ್ ಮಾಡ್ತಾ ಹೋಗುತ್ತೆ, IUPNಗೆ ಸಪೋರ್ಟ್ ಮಾಡಿ ಈ ಆರ್ಗನೈಸೇಷನ್ ಅನ್ನ ಹುಟ್ಟು ಹಾಕ್ತಾ ಹೋಗುತ್ತೆ. ಆಫ್ಟರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ IUPN, ಸೊ ಇನ್ 1956 ಚೇಂಜ್ ಆಫ್ ದಿ ನೇಮ್ ಅನ್ನ ಚೇಂಜ್ ಮಾಡ್ತಾ ಹೋಗುತ್ತೆ ಇದನ್ನ. ಸೊ ಇದು ನೇಚರ್ ಅಷ್ಟೇ ಸಂಬಂಧಪಟ್ಟಿದ್ ಬೇಡ. ಸೊ ಆಲ್ಮೋಸ್ಟ್ ಆಲ್ ಕನ್ಸಿಡರ್ಡ್ ಟು ನ್ಯಾಚುರಲ್ ರಿಸೋರ್ಸಸ್ ಪ್ರೊಟೆಕ್ಷನ್ ಆರ್ ಕನ್ಸರ್ವೇಷನ್ ಆಫ್ ದಿ ವರ್ಲ್ಡ್ ವೈಡ್. ಪ್ರಪಂಚದಾದ್ಯಂತ ಹಾಗಾದ್ರೆ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ಸಂರಕ್ಷಣೆಯನ್ನ ಮಾಡಬೇಕು ಅನ್ನೋದನ್ನ ಮನಗಂಡು ಹಾಗಾದ್ರೆ ಯುನೆಸ್ಕೋ ಅಂಡ್ ಆಸ್ ವೆಲ್ ಆಸ್ UN, ಯುನೈಟೆಡ್ ನೇಷನ್ಸ್ ಹ್ಯಾಸ್ ಚೇಂಜ್ ಆಫ್ ದಿ IUPN ನೇಮ್. ಅದ ನೇಮ್ ಅನ್ನ ಏನ್ ಮಾಡ್ತಾ ಹೋಗುತ್ತೆ, ಮರುನಾಮಕರಣ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಏನಂತ ಇಡ್ತಾ ಹೋಗುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಇನ್ ದ ಟೈಮ್ ಆಫ್ 1956, UN and UNESCO has changed the IUPN name.
ಸೊ ಹಾಗಾದ್ರೆ ಅಲ್ಲಿ ಏನ್ ಬರ್ತಾ ಹೋಗುತ್ತೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, ನಿಸರ್ಗ ಮತ್ತು ನಿಸರ್ಗದ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಹುಟ್ಟು ಹಾಕ್ತಾ ಹೋಗುತ್ತೆ. ಅಂದ್ರೆ ಇಲ್ಲೇ IUCN ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಸಂರಕ್ಷಣಾ ಜಾಲತಾಣವಾಗಿ ಮಾರ್ಪಡ್ತಾ ಹೋಗುತ್ತೆ ಮುಂದೆ. ಆಫ್ಟರ್ ದಿ 1956 IUCN is a big ಕನ್ಸರ್ವೇಷನ್ ಆಫ್ ದಿ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಆರ್ಗನೈಸೇಷನ್. ಸೊ ಅದು ಹೆಸರು ಪಾಪ್ಯುಲಾರಿಟಿ ಆಗ್ತಾ ಹೋಗುತ್ತೆ, ಒಂದು ಸಂಸ್ಥೆಯಾಗಿ ಬೆಳೀತಾ ಹೋಗುತ್ತೆ. ಈ ಒಕ್ಕೂಟವು ಪ್ರಾರಂಭದಲ್ಲಿ 82 ರಾಷ್ಟ್ರಗಳನ್ನ, ಸರ್ಕಾರಿ ನಿಯೋಗಗಳನ್ನ, ಸರ್ಕಾರದ ಮಾಧ್ಯಮಗಳನ್ನ, 800ಕ್ಕಿಂತ ಹೆಚ್ಚು ಸರ್ಕಾರೇತರ ಸಂಘ ಸಂಸ್ಥೆಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ಜಾಯಿನ್ ಮಾಡ್ಕೊಳ್ತಾ ಹೋಗುತ್ತೆ ಆಫ್ಟರ್ ದಿ 1956. ಸೊ ಮುಂದೆ ಇದಕ್ಕೆ ಎಲ್ಲಾ ರಾಷ್ಟ್ರಗಳು ಒಮ್ಮತದಿಂದ ಸಹಿ ಹಾಕುವ ಮೂಲಕ ಇದರ ಅಂಡರ್ನಲ್ಲಿ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಪಣ ತೊಡ್ತಾ ಹೋಗ್ತವೆ. ಇಸ್ ಇಟ್ ರೈಟ್? ಸೊ ಹಾಗಾದ್ರೆ ಇದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಆಗಿ ಬದಲಾವಣೆಗೊಳ್ತಾ ಹೋಗುತ್ತೆ. Yes, next, the International Union for Conservation of Nature and Natural Resources is an international organization working in the field of nature conservation and sustainable use of natural resources. This is the main aim of the IUCN. So all countries, they properly use of natural resources and automatically sustainable development of the nations or countries. So as well as all countries must be doing the conservation of natural resources and nature. ನೋಡಿ ನೀವು, ಸೊ ಯಾವುದೇ ಒಂದು ರಾಷ್ಟ್ರ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂತಂದ್ರೆ ಅದು ಸಮರ್ಥವಾಗಿ ಅಲ್ಲಿ ದೊರೆತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನ ಮಾಡ್ಕೊಳ್ತಾ ಇರ್ತಾವೆ, ಅಥವಾ ಆ ಪರಿಸರ ಒದಗಿಸ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಅತ್ಯುತ್ತಮ ಅಥವಾ ಪರಿಣಾಮಕಾರಿಯಾಗಿ ಬಳಕೆಯಿಂದ ಆ ರಾಷ್ಟ್ರಗಳು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇರ್ತಾವೆ. So as well as this is the international organization, ಒಂದು ಅಂತಾರಾಷ್ಟ್ರೀಯ ಒಕ್ಕೂಟ ಇದು. ಸೊ ಇದಕ್ಕೆ ಸದಸ್ಯತ್ವ ಪಡೆದಿರತಕ್ಕಂತಹ ಎಲ್ಲಾ ರಾಷ್ಟ್ರಗಳು ಪರಿಸರದ ಸಂರಕ್ಷಣೆಯನ್ನ ಮಾಡಿಕೊಳ್ಳುವುದು ಮತ್ತು ಸಮರ್ಥವಾಗಿ ಅಥವಾ ಸುಸ್ಥಿರ ಬಳಕೆಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂಥವುಗಳು ಒಂದು ಸಂಸ್ಥೆ ಅಥವಾ ಒಂದು ರಾಷ್ಟ್ರಗಳಾಗಿ ಮಾರ್ಪಟ್ಟಿರ್ತವನ್ನ ನಾವು ಕಾಣ್ತಾ ಇದ್ದೀವಿ. So almost all working together the conservation and properly use of natural resources. ಎಲ್ಲಾ ರಾಷ್ಟ್ರಗಳು ಅಂದ್ರೆ ಇದಕ್ಕೇನು ಸದಸ್ಯತ್ವವನ್ನು ಪಡೆದಿರತಕ್ಕಂಥ ಎಲ್ಲಾ ರಾಷ್ಟ್ರಗಳು ಹಾಗಾದ್ರೆ ಒಂದು ಅತ್ಯುತ್ತಮವಾಗಿ ಅಥವಾ ಪರಿಣಾಮಕಾರಿಯಾಗಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಮತ್ತು ಅವುಗಳ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಬಂದಿರತಕ್ಕಂಥದ್ದು ಯಾವುದಂದ್ರೆ IUCN ಅಂತ ಕರಿತಾ ಇದ್ದೀವಿ. Yes, IUCN's mission. So what are the main mission of the IUCN? ಅದರದೇ ಆಗಿರತಕ್ಕಂಥ ಒಂದು ಧ್ಯೇಯ ವಾಕ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು? ಪ್ರಕೃತಿಯನ್ನು ಸಂರಕ್ಷಿಸಲು ವಿಶ್ವದಾದ್ಯಂತ ಸಮಾಜಗಳ ಮೇಲೆ ಪ್ರಭಾವವನ್ನು ಬೀರುವುದು, ಪ್ರೋತ್ಸಾಹಿಸುವುದು ಮತ್ತು ಸಹಾಯ ಮಾಡುವುದು, ನೈಸರ್ಗಿಕ ಸಂಪನ್ಮೂಲಗಳ ಯಾವುದೇ ಬಳಕೆಯು ನ್ಯಾಯಸಮ್ಮತವಾಗಿರ್ತಕ್ಕಂಥದ್ದು ಮತ್ತು ಪರಿಸರದ ಸಮರ್ಥನೀಯವಾಗಿದೆ ಎಂದು ಖಚಿತಪಡಿಸಿಕೊಳ್ತಕ್ಕಂಥದ್ದು ಒಂದು ಧ್ಯೇಯ ವಾಕ್ಯ ಅಂತ ಕರೀತಾ ಇದ್ದೀವಿ. The main mission of the IUCN encourage and assistance of the societies throughout the world and as well as conserve of the nature and natural resources. So when the countries use the natural resources, so IUCN automatically inspire or influence of the proper use of the natural resources as well as conserve of the natural resources or nature. ನೋಡಿ ನೀವು ಇದರದ್ದು ಧ್ಯೇಯ ವಾಕ್ಯನ ನಮಗೆ ಗೊತ್ತಾಗ್ತಾ ಇದೆ ಏನು ಮೋಟಿವೇಟ್ ಮಾಡ್ತಾ ಹೋಗುದು. ಸೊ ಫಾರ್ ಎಕ್ಸಾಂಪಲ್, one country is established of the innovative technology. So innovative technical devices in the field of conservation of environment. So automatically inspire
ಆರ್ ಇನ್ಫ್ಲೂಯೆನ್ಸ್ ಆನ್ ದಿ ಅದರ್ ಕಂಟ್ರೀಸ್. ನೋಡಿ ನೀವು, ಅಂದ್ರೆ ಒಂದು ನ್ಯಾಯಸಮ್ಮತವಾಗಿ ಎಲ್ಲಾ ರಾಷ್ಟ್ರಗಳಿಗೆ ಅದು ದೊರಿಬೇಕು. ಸೊ ಎನ್ಕರೇಜ್ ಮಾಡ್ತಾ ಹೋಗ್ಬೇಕು. ಸೊ ಅಸಿಸ್ಟ್ ಆಫ್ ದಿ ಸೊಸೈಟೀಸ್ ಥ್ರೂಔಟ್ ದಿ ವರ್ಲ್ಡ್. ಸೊ ಅಂತ ಒಂದು ಧ್ಯೇಯ ವಾಕ್ಯವನ್ನ ಇಟ್ಕೊಂಡು ಬಂದಿರತಕ್ಕಂಥದ್ದು ಯಾವುದಂದ್ರೆ IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದು ಧ್ಯೇಯ ವಾಕ್ಯ ಅಂತ ಕರಿತಾ ಇದ್ದೀವಿ. So natural resources is equitable and ecologically sustainable. So when you have used the natural resources in equitable or equal of the all countries, so you should use ecologically sustainable. So ನೋಡಿ ನೀವು ಅಂದ್ರೆ ಹೇಗೆ, so for example any ecological biodiversity, ಅದು ಯಾವುದೋ ಒಂದು ಜೈವಿಕ ವೈವಿಧ್ಯತೆ ಆಗಿರ್ಬೋದು. ಸೊ ಅದು ಹೆಂಗಿರ್ಬೇಕಪ್ಪ ಅಂದ್ರೆ ಸಮರ್ಥನೀಯವಾಗಿ, ಸುಸ್ಥಿರವಾಗಿ, ಸಬಲೀಕರಣದತ್ತ ಸಾಕ್ತಾ ಹೋಗ್ಬೇಕು. ಸೊ ಸಸ್ಟೈನೇಬಲ್, ಸೊ ಸುಸ್ಥಿರ ಬಳಕೆಯನ್ನು ಒಳಗೊಂಡಿರಬೇಕು. ಸೊ ಅಂತ ಒಂದು ಧ್ಯೇಯ ವಾಕ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದ್ರೆ IUCN ಅಂತ ಕರಿತಾ ಇದ್ದೀವಿ. As well as Indian countries membership of the IUCN. So India become a state member. So all countries having a state membership of the IUCN. ಎಲ್ಲ ರಾಷ್ಟ್ರಗಳು ಹೇಗೆ ಅಂದ್ರೆ ರಾಜ್ಯ ಒಂದು ರೀತಿಯಲ್ಲಿ ಒಂದು ರಾಜ್ಯದ ಒಂದು ಮೆಂಬರ್, ಒಂದು ಸದಸ್ಯತ್ವವನ್ನು ಪಡಿತಾ ಹೋಗ್ತವೆ. ಸೊ ದಿಸ್ ಸ್ಲೈಡ್ ಹ್ಯಾಸ್ ಕನ್ಸಿಡರ್ಡ್ ಮೆಂಬರ್ಶಿಪ್ ಆಫ್ ದಿ ಇಂಡಿಯಾ IUCN ಯಾವಾಗ ಅಂದ್ರೆ 1969ರಲ್ಲಿ. ಸೊ IUCN ಒಂದು ರಾಜ್ಯ ಒಂದು ಸದಸ್ಯತ್ವವನ್ನ ಪಡಿತಕ್ಕಂಥದ್ದು ನಮ್ಮ ರಾಷ್ಟ್ರ ಭಾರತ ದೇಶವು 1969ರಲ್ಲಿ IUCN ಒಂದು ಸದಸ್ಯತ್ವವನ್ನು ಪಡೆದುಕೊಳ್ತಾ ಇದೆ. ಥ್ರೂ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್. ಸೊ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್. ಸೊ ಇದ್ರ ಮಿನಿಸ್ಟ್ರಿ ಯಾರು ಇರ್ತಾರೆ, ಮಿನಿಸ್ಟ್ರಿ ಯಾರಿದ್ದಾರೆ, ಪ್ರೆಸಿಡೆಂಟ್ ಆಫ್ ದೇ. ಸೊ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೊ MOEFCC. ಸೊ ಅದ್ರ ಫಂಕ್ಷನ್ಸ್ ಏನಿರ್ತಾವೆ, ವಾಟ್ ಆರ್ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಆಫ್ MOEFCC. ಸೊ ಅದ್ರದ್ದು ಏನು ಆಬ್ಜೆಕ್ಟಿವ್ಸ್ಗಳು ಇರ್ತಾವೆ. ಸೊ ಆಲ್ರೆಡಿ ಯು ಹ್ಯಾವ್ ಲರ್ನ್. ಸೊ ಇದ್ರ ಬಗ್ಗೆ ನೀವೆಲ್ಲ ಕಲ್ತಿದ್ದೀರಿ. ಸೊ ಐ ಹೋಪ್ ಓಕೆ. ಸೊ ಹಾಗಾದ್ರೆ ಯಾವುದರ ಅಂಡರ್ನಲ್ಲಿ ಅಂತಂದ್ರೆ ದ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಆಫ್ ದಿ ಇಂಡಿಯನ್ ಗವರ್ಮೆಂಟ್ ಹ್ಯಾಸ್ ಮೆಂಬರ್ಶಿಪ್, ಗೆಟಿಂಗ್ ದ ಮೆಂಬರ್ಶಿಪ್ ಇನ್ ದ ಇಯರ್ ಆಫ್ 1969. 1969ರಲ್ಲಿ. ಸೊ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಮೂಲಕ ಸೊ ನಮ್ಮ ರಾಷ್ಟ್ರವು IUCN ಸದಸ್ಯತ್ವವನ್ನು ಪಡೆದುಕೊಂಡಿದೆ. ದ IUCN ಇಂಡಿಯಾ ಕಂಟ್ರಿ ಆಫೀಸ್ ವಾಸ್ ಎಸ್ಟಾಬ್ಲಿಷ್ ಇನ್ 2007 ಇನ್ ನ್ಯೂ ಡೆಲ್ಲಿ. ಇದ್ರದ್ದೇ ಆಗಿರ್ತಕ್ಕಂಥ ಒಂದು ಆಫೀಸ್. ಸೊ ಎಲ್ಲಿದಪ್ಪ ಅಂತಂದ್ರೆ ಅದು ಯಾವಾಗ ಎಸ್ಟಾಬ್ಲಿಷ್ ಆಯ್ತಪ್ಪ ಅಂತಂದ್ರೆ 2007 ನ್ಯೂ ಡೆಲ್ಲಿನಲ್ಲಿ. ಹಾಗಾದ್ರೆ ಇದಕ್ಕೊಂದು ಆಫೀಸ್, ಸಂಸ್ಥೆ. ಸೊ ಅದರದೇ ಆಗಿರ್ತಕ್ಕಂಥ ಒಂದು ಆಫೀಸ್ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ಭಾರತ ದೇಶದಲ್ಲಿ. ಇಸ್ ಇಟ್ ರೈಟ್? ಸೊ ಟೋಟಲ್ NGO ಆಫೀಸಸ್ ಅಥವಾ NGO ಮೆಂಬರ್ಶಿಪ್ ಆಫ್ IUCN 1066 ಎಷ್ಟಿದಾವೆ ಅಂತಂದ್ರೆ IUCN NGO ಮೆಂಬರ್ಶಿಪ್ ಪಡೆದುಕೊಂಡಿರ್ತಕ್ಕಂಥವುಗಳು. ಸೊ 1066 ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು ಇದರದ ಸದಸ್ಯತ್ವವನ್ನು ಪಡೆದುಕೊಂಡಿವೆ. And as well as IUCN having a 16,151 experts in the field of environment, subject experts in 6 commissions. So IUCN having a 16,151 subject experts and as well as having a 6 commissions. ಎಷ್ಟು ವಿಷಯ ಪರಿಣಿತರನ್ನು ಒಳಗೊಂಡಿದೆಪ್ಪ ಅಂತಂದ್ರೆ ಈ ಸಂಸ್ಥೆ ಅಂದ್ರೆ IUCN ಅಂತಕ್ಕಂಥದ್ದು 16,151 ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆಸ್ ವೆಲ್ ಆಸ್ 6 ಕಮಿಷನ್ಸ್, 6 ಆಯೋಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು IUCN. ಒಟ್ಟು 6 ಆಯೋಗಗಳನ್ನು ಒಳಗೊಂಡಿದೆ. ಸೊ ಆಯಾ ಆಯೋಗಗಳು ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಕಮಿಷನ್ ಆಗಿರ್ಬೋದು, ಇಸ್ ಇಟ್ ರೈಟ್? ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕಮಿಷನ್ ಆಗಿರ್ಬೋದು. ಸೊ ಆಯಾ ಆಯೋಗಗಳು ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನ ಚಾಚೂ ತಪ್ಪದೆ ಮಾಡ್ತಾ ಬರ್ತಾ ಇದ್ದಾವೆ. ಸೊ ಎವ್ರಿ ಇಯರ್, ಸೊ ಆಲ್ ಕಮಿಷನ್ಸ್ ಡೂಯಿಂಗ್ ದ ಗುಡ್ ಜಾಬ್ ರಿಗಾರ್ಡಿಂಗ್ ದಿ ರೆಸ್ಪೆಕ್ಟಿವ್ ಕಮಿಷನ್ಸ್, respective having a subject experts. So
ಸೊ ಈ ಎಲ್ಲಾ ಎಕ್ಸ್ಪರ್ಟ್ಸ್ಗಳು, ಈ ಎಲ್ಲಾ ಆಯೋಗಗಳು ಪರಿಸರದ ಸಂರಕ್ಷಣೆ ಮತ್ತು ಪರಿಸರದಲ್ಲಿ ದೊರೆತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳ ಇಕ್ವಿಟಬಲ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇನ್ ದ ವರ್ಲ್ಡ್ ವೈಡ್, ಇಸ್ ಇಟ್ ರೈಟ್? ಸೊ ಆ ಕಾರ್ಯಗಳನ್ನು ಮಾಡ್ತಾ ಇರ್ತಾವೆ. ಸೊ ನೌ ಆರ್ ಪ್ರೆಸೆಂಟ್ 217 countries and government having a membership and agencies. ಸೊ ಎಷ್ಟು ಏಜೆನ್ಸಿಗಳನ್ನು ಒಳಗೊಂಡಿದೆ ಅಂತಂದ್ರೆ, ಅಥವಾ ಎಷ್ಟು ಸದಸ್ಯತ್ವ ರಾಷ್ಟ್ರಗಳನ್ನು ಒಳಗೊಂಡಿದೆ ಅಂತಂದ್ರೆ 217. ಸೊ ಆಯಾ ರಾಷ್ಟ್ರಗಳ ಪರಿಸರ ಸಚಿವಾಲಯ, ಅಂದ್ರೆ ಪರಿಸರ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಸರ್ಕಾರ, ದೇಶಗಳು, ಹಾಗಾದ್ರೆ 217 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಅಂಡ್ 161 countries having a membership, ಅಂದ್ರೆ ಗವರ್ಮೆಂಟ್ ಇನ್ಕ್ಲೂಡಿಂಗ್ ಸ್ಟೇಟ್ಸ್. Government and states. Purely states, it means purely countries having a membership, 161 membership of the IUCN. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡಿ. 217 ರಾಷ್ಟ್ರಗಳು ಅಂದ್ರೆ ಸರ್ಕಾರಗಳನ್ನ ಕೂಡಿ. ಓನ್ಲಿ ಪ್ಯೂರ್ಲಿ countries 161 membership having the IUCN. And IUCN headquarters ಗ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ. ಇದರದೇ ಆಗಿರತಕ್ಕಂತ ಹೆಡ್ ಕ್ವಾರ್ಟರ್ಸ್, ಆಸ್ ವೆಲ್ ಆಸ್ ಹ್ಯಾವಿಂಗ್ ಎ ರೀಜನಲ್ ಆಫೀಸಸ್ ಆಫ್ IUCN. ಪ್ರಾದೇಶಿಕ ಕೇಂದ್ರ ಕಚೇರಿಗಳನ್ನು ಕೂಡ ಒಳಗೊಂಡಿದೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ, ಮೇನ್ ಹೆಡ್ ಆಫೀಸ್ ಎಲ್ಲಿದಪ್ಪ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಗ್ಲ್ಯಾಂಡ್ ನಲ್ಲಿ ಇರ್ತಕ್ಕಂಥದ್ದು. Now we will discuss about what are the objectives of IUCN. IUCN ನ ಉದ್ದೇಶಗಳು ಏನು? ಅದರ ಧ್ಯೇಯ ವಾಕ್ಯವನ್ನು ನೋಡ್ಕೊಂಡಿದೀವಿ, ಅದರ ಮೆಂಬರ್ಶಿಪ್ ಗಳನ್ನು ನೋಡ್ಕೊಂಡಿದೀವಿ, ಇಸ್ ಇಟ್ ರೈಟ್? ಭಾರತ ದೇಶವು ಯಾವಾಗ ಅದರದ್ದು ಮೆಂಬರ್ಶಿಪ್ ಅನ್ನು ಪಡ್ಕೊಂತು ಅಂತ ನೋಡ್ಕೊಂಡಿದೀವಿ. ಲೆಟ್ ಅಸ್ ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ಆಬ್ಜೆಕ್ಟಿವ್ಸ್ ಆಫ್ IUCN ನ ಉದ್ದೇಶಗಳು. ಫಸ್ಟ್ ಒನ್, ವ್ಯಾಲ್ಯೂಯಿಂಗ್ ಅಂಡ್ ಕನ್ಸರ್ವಿಂಗ್ ನೇಚರ್. ಟೈಟಲ್ ಹೇಳ್ತಾ ಇದೆ ನಮಗೆ, ಪರಿಸರದ ಸಂರಕ್ಷಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನ ಮಾಡ್ತಕ್ಕಂಥದ್ದು. First one objective is valuating and conserving of nature. IUCN has given first preparation of the conservation of the nature. ನೋಡಿ ನಾವು ಸರ್ವೇ ಸಾಮಾನ್ಯವಾಗಿ, one of the most geographer has said, nature is a god. ನಾವು ಏನೋ ಕಾಣದ ದೇವರಿಗೆ ಬಹಳ ಕೈಯನ್ನು ಮುಗಿತಾ ಇರ್ತೀವಿ. ಹಾಗೆ ಮಾಡು, ನಮ್ಗೆ ಹೀಗ್ ಮಾಡು, ಅದನ್ನ ಕೊಡು, ಇದನ್ನ ಕೊಡು, ನಮಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ತಾ ಇರ್ತೀವಿ. ನೋಡಿ, ನೀವು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೇಚರ್ ಅಂದ್ರೆ ಈ ಪರಿಸರ ಏನಾದರೂ ನಮ್ಮ ಮೇಲೆ ಮುನಿಸ್ಕೊಂಡ್ರೆ ವಿದಿನ್ ಎ ಸೆಕೆಂಡ್ ಡಿಸ್ಟ್ರಾಯ್ ಆಫ್ ದಿ ವರ್ಲ್ಡ್. ನೀವು ಅಲ್ಲಿಲ್ಲೇ ಬೇಡ, ಇಲ್ಲೇ ನಮ್ಮ ರೀಸೆಂಟ್ ಆಗಿ ಆಗಿರ್ತಕ್ಕಂಥ ಲ್ಯಾಂಡ್ ಸ್ಲೈಡ್ ಅನ್ನ ಆಗಿರ್ಬೋದು, ಫ್ಲಡ್ಸ್ ಗಳಾಗಿರ್ಬೋದು, ಅರ್ತ್ ಕ್ವಿಕ್ ಆಗಿರ್ಬೋದು, ವೋಲ್ಕ್ಯಾನೋ ಆಗಿರ್ಬೋದು, ಇಸ್ ಇಟ್ ರೈಟ್? ಇಲ್ಲೇ ನಮ್ದು ರೀಸೆಂಟ್ ಆಗಿ ಹಿಮಪಾತ ಕುಸಿತ ಭಾರತ ದೇಶದಲ್ಲಿ ನೋಡಿ, ನೀವು ವಿದಿನ್ 1 ಸೆಕೆಂಡ್ ಒಳಗೆ ಎಲ್ಲ ಇಡೀ ವರ್ಲ್ಡೇ ಡಿಸ್ಟ್ರಾಯ್ ಆಗ್ತಾ ಇದೆ. ಹಾಗಾದ್ರೆ ಪ್ರಕೃತಿಯನ್ನ ಮೌಲ್ಯಮಾಪನವನ್ನ ಮಾಡುವುದು, ಪ್ರಕೃತಿಯ ಮೌಲ್ಯಮಾಪನವನ್ನ ಮಾಡಿ ಅದರದೇ ಆಗಿರ್ತಕ್ಕಂತಹ ಒಂದು ಮೌಲ್ಯಮಾಪನಕ್ಕೆ ಅನುಗುಣವಾಗಿ ಬದುಕುವುದು, ಅದನ್ನ ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಿರತಕ್ಕಂಥದ್ದು ಯಾವುದಂದ್ರೆ IUCN. ಫಾರ್ ಎಕ್ಸಾಂಪಲ್, ವೆನ್ ಯು ಹ್ಯಾವ್ ಮೇಜರ್ ದ ನ್ಯಾಚುರಲ್ ರಿಸೋರ್ಸಸ್ ಆರ್ ನೇಚರ್. ಫಾರ್ ಎಕ್ಸಾಂಪಲ್, deforestation area, you should measure, you should make a afforestation, is it right? ಅದನ್ನ ಮೌಲ್ಯಮಾಪನ ಮಾಡಿ, ಹಾಗಾದ್ರೆ ಅದನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅನ್ನುವ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದು ಅಂದ್ರೆ IUCN ಅಂತ ಕರಿತಾ ಇದೀವಿ ನಾವು. ಅದರಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ IUCN ನ ಪ್ರಮುಖ ಉದ್ದೇಶ. ಅಂಡ್ ಸೆಕೆಂಡ್ ಒನ್, ಪ್ರಮೋಟಿಂಗ್ ಅಂಡ್ ಸಪೋರ್ಟಿಂಗ್ ಎಫೆಕ್ಟಿವ್ ಅಂಡ್ ಇಕ್ವಿಟಬಲ್ ಗವರ್ನೆನ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್. when you have valuating of the natural resources, you should promote and support effective and equitable use
ಸೊ equitable, it means decentralization of the administration. ನೋಡಿ, ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಷ್ಟ್ರದಲ್ಲಿ ಹೇರಳವಾಗಿ ದೊರೆತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನ ಅವರಲ್ಲೇ ಇಟ್ಕೊಂಡು ಕೂಡುವುದು ಹಾಗಲ್ಲ. ಯು ಶುಡ್ equitable ಯೂಸ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್. ಯು ಶುಡ್ support us to other countries. You should promote, you should influence, you should inspire. Is it right? ಸೊ ಅಂತ ಒಂದು ಉದ್ದೇಶವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ IUCN ಅಂತ ಕರಿತಾ ಇದ್ದೀವಿ. ನೈಸರ್ಗಿಕ ಸಂಪನ್ಮೂಲಗಳ ಪರಿಣಾಮಕಾರಿ ಮತ್ತು ನ್ಯಾಯಸಮ್ಮತವಾಗಿ ಆಡಳಿತವನ್ನ ಉತ್ತೇಜಿಸ್ತಕ್ಕಂಥದ್ದು ಮತ್ತು ಬೆಂಬಲಿಸುವುದು ಒಂದು ಪ್ರಮುಖ ಉದ್ದೇಶ ಎದುರದಪ್ಪ ಅಂದ್ರೆ IUCN ಆಗಿರುತ್ತದೆ. Is it right? And third one, developing nature-based solutions to address societal challenges, including climate change, food security, and economic and social development. So when you have plan, so when you have influence of the society, so you should solve, you should resolution of the issues of the it means nature issues, natural issues. ಏನ್ ಚಾಲೆಂಜಸ್ಗಳಿದಾವೆ ನೋಡಿ, ನೀವು ಆ ಚಾಲೆಂಜಸ್ಗಳನ್ನ ಯಾವ ಬೇಸ್ ಮೇಲೆ ನಾವು ಸೊಲ್ಯೂಷನ್ ಮಾಡ್ಬೇಕಪ್ಪ ಅಂತಂದ್ರೆ ನೇಚರ್ ಬೇಸ್. ನೇಚರ್ ಬೇಸ್ಡ್ ಅಂದ್ರೆ ಹೇಗೆ ಸರ್ ಅಂತ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್ ಮಣ್ಣಿನ ಸವಕಳಿ, ರೈಟ್? ಮಣ್ಣಿನ ಸವಕಳಿಯನ್ನ ಏನ್ ಮಾಡೋದು? ನೇಚರ್ ಬೇಸ್ಡ್ ಸೊಲ್ಯೂಷನ್ ಆಫ್ ದಿ ಏನು ಸಾಯಿಲ್ ಎರೋಸಿನ್. ಹೇಗೆ? ಬದುವನ್ನ ನಿರ್ಮಿಸುವುದಕ್ಕಿಂತ ಹಾಗಾದ್ರೆ ಇಳಿಜಾರು ಪ್ರದೇಶಕ್ಕೆ ಅಡ್ಡಗೋಡೆಯಾಗಿ ಮರಗಳನ್ನ ನೆಡುವುದು. Is it right? Nature based solution. In this time, it means pandemic period, you should develop afforestation in the side of transportation. Is it right? ನೋಡಿ, ನೀವು ಈ ಪ್ಯಾಂಡಮಿಕ್ ಪೀರಿಯಡ್ ನಲ್ಲಿ ನಾವು ಏನು ಆಕ್ಸಿಜನ್ ಏನು ಪ್ರಾಡಕ್ಟ್ ಮಾಡ್ತಾ ಇದೀವಿ. ಪ್ರಾಡಕ್ಟ್ ಮಾಡೋಕೆ ಏನ್ ಮಾಡ್ಬೇಕು? ನೀವು ಈ ರೋಡ್ ಪಕ್ಕಕ್ಕೆ ಏನ್ ಮಾಡೋದು, ಬೇಕಾಗಿರ್ತಕ್ಕಂಥ ಗಿಡಗಳನ್ನ ನೆಡ್ತಾ ಹೋಗ್ಬೋದು. Is it right? Automatically resolution of the problem or challenges of the challenges regarding oxygen. Is it right? Nature-based solution should be considered climate change related. For example, globalization. Is it right? ಜಾಗತಿಕ ಉಷ್ಣತಾಮಾನ ಅಂತ ಏನ್ ಕರಿತಾ ಇದೀವಿ. ಫುಡ್ ಸೆಕ್ಯೂರಿಟಿ ಪರ್ಪೋಸ್, ಯು ಶುಡ್ ಡೆವಲಪ್ ದ ಅಗ್ರಿಕಲ್ಚರ್ ಲ್ಯಾಂಡ್. ಆಟೋಮೆಟಿಕ್ಲಿ ಫುಡ್ ಸೆಕ್ಯೂರಿಟಿ ಡೆವಲಪ್ಮೆಂಟ್. ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಇಸ್ ಇಟ್ ರೈಟ್? ಎಕನಾಮಿಕ್ ಪರ್ಪೋಸ್. ಅಂತಹ ಒಂದು ಪರಿಹಾರಗಳನ್ನ ಸೂಚಿಸಬೇಕು ಅಂತ ಹೇಳಿ ಉದ್ದೇಶವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಯಾವುದಂದ್ರೆ IUCN ಅಂತ ಗೊತ್ತಾಗ್ತಾ ಇದೆ ನಮ್ಗೆ. IUCN. And fourth one, IUCN's stated goal is to expand the global network of national parks and other protected areas and promote good management of such areas. ನೀವೆಲ್ಲ ನೋಡಿರಬಹುದು, ಪಾರ್ಕ್, ಉದ್ಯಾನವನಗಳು, ರಾಷ್ಟ್ರೀಯ ಉದ್ಯಾನವನಗಳು. You should expand, you should distribute. ಪಾರ್ಕ್ಗಳನ್ನ ಏನ್ ಮಾಡೋದು? ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಹೇಗೆ? ಗ್ಲೋಬಲ್ ನೆಟ್ವರ್ಕ್ ಯು ಶುಡ್ ಎಕ್ಸ್ಪಾಂಡ್ ಆರ್ ಡೆವಲಪ್ ಆಫ್ ದಿ ನ್ಯಾಷನಲ್ ಪಾರ್ಕ್ಸ್, ಉದ್ಯಾನವನಗಳು. ಫಾರ್ ಎಕ್ಸಾಂಪಲ್, ಇಫ್ ಯು ಗೋ ಟು ಕರ್ನಾಟಕ ಯೂನಿವರ್ಸಿಟಿ, ಬೊಟಾನಿಕಲ್ ಗಾರ್ಡನ್, ಯು ಶುಡ್ ಎಕ್ಸ್ಪಾಂಡ್ ಇನ್ ಗ್ಲೋಬಲ್ ನೆಟ್ವರ್ಕ್ ವೈಸ್. ಹೇಗೆ? ಉದ್ಯಾನವನಗಳನ್ನ ನೀವು ಎಕ್ಸ್ಪಾಂಡ್ ಮಾಡ್ತಕ್ಕಂಥದ್ದು. And other protected areas and promote good management such as areas. For example, when you have identification of the polluted area, any polluted area, it means water polluted area, it means air polluted area, it means plastic polluted area, submarine areas. Is it right? You should ಅಲ್ಲಿ ಏನ್ ಮಾಡೋದು ನೀವು? ಹಾಗಾದ್ರೆ ಅದು ಏನು ಉದ್ದೇಶವನ್ನ ಇಟ್ಕೊಂಡು ಬಂದಿದೆ ಅಂತಂದ್ರೆ ಇದು ಅಂಥವುಗಳನ್ನ ಹಾಗಾದ್ರೆ ಏನ್ ಮಾಡ್ತಾ ಹೋಗುದು? ಪ್ರಮೋಟ್ ಮಾಡ್ತಾ ಹೋಗುದು. ಹೇಗೆ? ಅದನ್ನ
ಸೊ ಪೊಲ್ಯೂಟೆಡ್ ಏರಿಯಾದಿಂದ ಮುಕ್ತಗೊಳಿಸ್ತಕ್ಕಂಥ ಒಂದು ಪ್ರಮುಖ ಉದ್ದೇಶವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ IUCN, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಇತರ ಸಂರಕ್ಷಿತ ಪ್ರದೇಶಗಳ ಜಾಗತಿಕ ಜಾಲವನ್ನು ವಿಸ್ತರಿಸುವುದು ಮತ್ತು ಅಂತಹ ಪ್ರದೇಶಗಳ ಉತ್ತಮ ನಿರ್ವಹಣೆಯನ್ನ ಉತ್ತೇಜಿಸುವುದು IUCN ಉದ್ದೇಶವಾಗಿದೆ. ರೈಟ್? ಅಂತ ಒಂದು ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು. And fifth one, IUCN has a growing program of partnerships with the corporate sector on a regional, national, and international level, as well as consider local level to promote sustainable use of natural resources. ನೋಡಿ ನೀವು ಹೇಗೆ ಗ್ರೋವಿಂಗ್ ಪ್ರೋಗ್ರಾಮ್, it is the most important objectives of the IUCN. So when you have developed the partnership regarding so big challenges of the environment conservation and nature conservation in the field of local level, regional level, national level, international level, is it right? ನೋಡಿ ನೀವು ಪಾರ್ಟ್ನರ್ಶಿಪ್ ಅನ್ನ ಹೇಗೆ ನೀವು ಡೆವಲಪ್ ಮಾಡ್ತಾ ಹೋಗ್ತೀರಿ ಅಥವಾ ಇದು ಹೇಗೆ ಡೆವಲಪ್ ಮಾಡ್ತಾ ಹೋಗುತ್ತೆ, ಅದಕ್ಕೆ ಅನುಗುಣವಾಗಿ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೋಡಿ ನೀವು ಫಸ್ಟ್ ಆಫ್ ಆಲ್ ಲೋಕಲ್ ಲೆವೆಲ್ ನ್ಯಾಚುರಲ್ ರಿಸೋರ್ಸಸ್, ಸೊ ಪಾರ್ಟ್ನರ್ಶಿಪ್, ಸೊ ಅವುಗಳ ಸಂರಕ್ಷಣೆಯಲ್ಲಿ ಆಗಿರ್ಬೋದು, ಅವುಗಳ ಬಳಕೆಯಲ್ಲಿ ಆಗಿರ್ಬೋದು. ಸೊ ಅಂದಾಗ ಏನಾಗ್ತಾ ಹೋಗುತ್ತೆ, ಸೊ ಅದು ಏನು ಸೊ ಸಸ್ಟೈನೇಬಲ್ ಆಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಇಸ್ ಇಟ್ ರೈಟ್? ಅದು ಯಾವುದಂದ್ರೆ ಕಾರ್ಪೊರೇಟ್ ಲೆವೆಲ್ ನಲ್ಲಿ ಕೂಡ ಇದು ತನ್ನದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಒಂದು ಪ್ರಮುಖ ಉದ್ದೇಶ. And sixth one, on the national level, IUCN helps governments prepare national biodiversity policies. So as well as IUCN has making a policies, ಹೇಗೆ ಅದಕ್ಕೆ ಆಗಿರ್ತಕ್ಕಂಥ ನೀತಿಗಳನ್ನ ಕೂಡ ಇದೇನ್ ಮಾಡ್ತಾ ಇರುತ್ತೆ, ಸೊ ಅದನ್ನ ಮಾಡ್ತಾ ಇರುತ್ತೆ. ಸೊ ನ್ಯಾಷನಲ್ ಲೆವೆಲ್ ಪಾಲಿಸೀಸ್ಗಳಾಗಿರ್ಬೋದು, ಸೊ ಇಂಟರ್ನ್ಯಾಷನಲ್ ಲೆವೆಲ್ ಪಾಲಿಸೀಸ್ ವಿತ್ ದ ಹೆಲ್ಪ್ ಆಫ್ UN, ಯುನೈಟೆಡ್ ನೇಷನ್ ಅಂಡ್ ಯುನೆಸ್ಕೋ. ಸೊ ಎದರದ್ದು ಸಹಾಯವನ್ನು ಪಡಿತಾ ಇದೆ ಅಂತಂದ್ರೆ UN ಒಂದು ಸಹಾಯದಿಂದ ಸೊ ಹಾಗಾದ್ರೆ ಸೊ ರಾಷ್ಟ್ರೀಯ ನೀತಿಗಳನ್ನ ಮಾಡ್ತಾ ಇದೆ. ಸೊ that policies automatically considered so biodiversity protection, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಏನ್ ಮಾಡ್ತಾ ಇರುತ್ತೆ, ಸೊ ನೀತಿಗಳನ್ನ ಮಾಡ್ತಾ ಇರುತ್ತೆ. ಇಸ್ ಇಟ್ ರೈಟ್? ಸೊ ಅಂಡ್ ದೇಶದ ವಿವಿಧ ಭಾಗಗಳಲ್ಲಿ ಶಾಂತಿಯುತ ವಾತಾವರಣ ಸೃಷ್ಟಿಸಲು ಸೊ ಹಾಗಾದ್ರೆ ಯಾವಾಗಲೂ ಪಣವನ್ನ ತೊಡ್ತಾ ಇರುತ್ತೆ. ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣವನ್ನು ಕೂಡ ಡೆವಲಪ್ ಮಾಡಬೇಕು ಅಂತ ಹೇಳಿ ಸೊ ಪಣವನ್ನ ತೊಡ್ತಾ ಇರುತ್ತೆ. These are the objectives of IUCN. Yes, let us now we will discuss about the administrative part of the IUCN. ಆಡಳಿತ ಇದು ಹೇಗಿರುತ್ತೆ, ಸೊ ಇದೆಲ್ಲ ತಮಗೆ ಗೊತ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದಕ್ಕೆ ಒಬ್ರು ಡೈರೆಕ್ಟರ್ ಇರ್ತಾರೆ, ಸೊ ಪ್ರೆಸಿಡೆಂಟ್ ಇರ್ತಾರೆ, ಸೊ ಅದರದೇ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಸೊ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ನಲ್ಲಿ ಆಯಾ ಕಮಿಷನಿನ ಸೊ ಅಥವಾ ಆಯಾ ಆಯೋಗಗಳ ಒಂದು ಚೇರ್ಮನ್ ಇರ್ತಾರೆ. ಇಸ್ ಇಟ್ ರೈಟ್? ಅಂಡರ್ ದಿ ಪ್ರೆಸಿಡೆಂಟ್ ಆಫ್ ದಿ IUCN ವರ್ಕ್ ಟುಗೆದರ್ ಟು ವರ್ಲ್ಡ್ ವೈಡ್. ಸೊ ಹಾಗಾದ್ರೆ ವರ್ಲ್ಡ್ ವೈಡ್ ನದಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಓನ್ಲಿ ಐ ಹ್ಯಾವ್ ಮೆನ್ಷನ್ ಜನರಲ್ ಡೈರೆಕ್ಟರ್ಸ್ ಆಫ್ ದಿ IUCN and president of the IUCN in present situation. ಈ ಸದ್ಯ ಇರ್ತಕ್ಕಂಥವ್ರನ್ನಷ್ಟೇ ನಾನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ. 2019 ಲಿಂದ ಇವರು ಈ ಸದ್ಯ ತಮ್ಮ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. IUCN ಡೈರೆಕ್ಟರ್ಸ್ ದಿ ಜನರಲ್ ಯಾರಿದಾರಪ್ಪ ಅಂದ್ರೆ ಬ್ರೂನೋ ಓಬೆರ್ಲೆ, ಸ್ವಿಟ್ಜರ್ಲ್ಯಾಂಡಿನ ಬ್ರೂನೋ ಓಬೆರ್ಲೆ ಅವರು ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. who are the president? ಸೊ IUCN ಪ್ರೆಸಿಡೆಂಟ್ ಯಾರಿದಾರಪ್ಪ ಅಂದ್ರೆ ಚೀನಾ ದೇಶದ ಜಾಂಗ್ ಸ್ಕಿನ್ಸೈಂಗ್ ರವರು ಈ ಸದ್ಯ ಅಂದ್ರೆ 2012ರಿಂದ ಇಲ್ಲಿವರೆಗೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. Yes, let us now we will discuss about the commission of the IUCN.
ಆಯಾ ಕಮಿಷನ್ಗಳು ಯಾವ್ಯಾವ ಇದಾವೆ, ಟೋಟಲ್ 6 ಕಮಿಷನ್ಸ್. ಸೊ 6 ಆಯೋಗಗಳು ಇದರ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಫಸ್ಟ್ ಒನ್ ಕಮಿಷನ್. ಸೊ ಕಮಿಷನ್ ಆನ್ ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್. ಸೊ ಶಿಕ್ಷಣ ಮತ್ತು ಸಂವಹನ ಆಯೋಗ ಅಂತ ಕರಿತಾ ಇದ್ದೀವಿ. ಇದ್ರ ಹೆಸರೇ ಸೂಚಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಡೂಯಿಂಗ್ ದ ಗುಡ್ ಜಾಬ್ ರಿಲೇಟೆಡ್ ಟು ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಟು ವರ್ಲ್ಡ್ ವೈಡ್. ಸೊ ಜಗತ್ತಿನಾದ್ಯಂತ ಶಿಕ್ಷಣವನ್ನ ನೀಡಬಹುದು. ಸೊ ಎಜುಕೇಶನ್ ಶುಡ್ ಬಿ ರಿಲೇಟೆಡ್ ಟು ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ದಿ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಇದು ತಮ್ಮ ಗಮನಕ್ಕೆ ಬರ್ಬೇಕು. ಮೊದಲೇ ಶಿಕ್ಷಣ ಅಂದ್ರೆ ಹೀಗಲ್ಲ, ನಾವು ಕೊಡ್ತಾ ಇದೀವಲ್ಲ ಈ ಶಿಕ್ಷಣ ಅಲ್ಲ. ಸೊ ಯಾವ ಶಿಕ್ಷಣವನ್ನ ನೀಡುವುದು? ಸೊ ಕನ್ಸರ್ವೇಷನ್ ಆಫ್ ದಿ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಇನ್ ದ ವರ್ಲ್ಡ್ ವೈಡ್. ಜಗತ್ತಿನಾದ್ಯಂತ ಶಿಕ್ಷಣವನ್ನ ನೀಡುವುದು. ಸೊ ಆ ಶಿಕ್ಷಣ ಮತ್ತು ಸಂವಹನವನ್ನ ಮಾಡೋದು, ಎಲ್ಲಾ ರಾಷ್ಟ್ರಗಳ ಜೊತೆಗೆ ಸಂವಹನವನ್ನ ಮಾಡೋದು, ಇದ್ರದ್ದು ಜಾಬ್, ಇದ್ರದ್ದು ಕೆಲಸ ಅಂತ ಕರಿತಾ ಇದ್ದೀವಿ. ಎಸ್, ಕಮಿಷನ್ ಲರ್ನಿಂಗ್ ಅಂಡ್ ನಾಲೆಜ್ ಮ್ಯಾನೇಜ್ಮೆಂಟ್ ಇನ್ IUCN ಅಂಡ್ ದ ವೈಡರ್ ಕನ್ಸರ್ವೇಷನ್ ಕಮ್ಯುನಿಟಿ. ಇಸ್ ಇಟ್ ರೈಟ್? ಸೊ ಕನ್ಸರ್ವೇಷನ್ ಕಮ್ಯುನಿಟಿ ಅಂದ್ರೆ ವ್ಯಾಪಕ ಸಂರಕ್ಷಣಾ ಸಮುದಾಯದಲ್ಲಿ ಸಂವಹನ, ಕಲಿಕೆ ಮತ್ತು ಜ್ಞಾನದ ನಿರ್ವಹಣೆಯನ್ನು ಮಾಡತಕ್ಕಂತ ಒಂದು ಆಯೋಗ ಅಂತ ಕರಿತಾ ಇದ್ದೀವಿ. ಇಷ್ಟೇ, ವೆರಿ ಸಿಂಪಲ್. ಸೊ ಕಂಡಕ್ಟಿಂಗ್ ದ ಟ್ರೈನಿಂಗ್ ಪ್ರೋಗ್ರಾಮ್ಸ್, is it right, in together the protection and conservation of the nature and natural resources. ಟ್ರೈನಿಂಗ್ ಅನ್ನ ಕೊಡೋದಾಗಿರ್ಬೋದು, ಸೊ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೊಡೋದಾಗಿರ್ಬೋದು ವರ್ಲ್ಡ್ ವೈಡ್. is it right? ಸೊ ಟ್ರಾನ್ಸ್ಫರ್ ಟು ನಾಲೆಜ್ ಇನ್ ಕಮ್ಯುನಿಟಿ ಓರಿಯೆಂಟೆಡ್ ರಿಲೇಟೆಡ್ ಟು ಕನ್ಸರ್ವೇಷನ್ ಆಫ್ ದಿ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಅಂಡ್ ಸೆಕೆಂಡ್ ಒನ್, Commission on Environmental, Economic and Social Policy. Yes, this commission's doing the good job related to social policies. ಯಾವುದು ಸಾಮಾಜಿಕ ನೀತಿ ಅಥವಾ ನೀತಿಗಳನ್ನು ಮಾಡೋದಾಗಿರ್ಬೋದು. ಸೊ ಯಾವುದು? ಸೊ ಅಂಡ್ ಪರಿಸರದ ನೀತಿಗಳನ್ನು ಮಾಡೋದಾಗಿರ್ಬೋದು. ಅಂಡ್ ಆಟೋಮೆಟಿಕ್ಲಿ ರಿಲೇಟೆಡ್ ಟು ದಟ್ ಪಾಲಿಸೀಸ್ ಡೆವಲಪ್ಮೆಂಟ್ ಆಫ್ ಎಕನಾಮಿಕ್ ಇನ್ ದ ವರ್ಲ್ಡ್ ವೈಡ್. ಸೊ ಎಕನಾಮಿಕ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ನೀತಿಗಳನ್ನ ಮಾಡೋದು, ಪಾಲಿಸೀಸ್ಗಳನ್ನ ಮಾಡೋದು. ಸೊ ದಟ್ ಪಾಲಿಸೀಸ್ ಆಟೋಮೆಟಿಕ್ಲಿ ರಿಲೇಟೆಡ್ ಬಿಟ್ವೀನ್ ಟು ಬಯಾಲಜಿಕಲ್ ಡೈವರ್ಸಿಟಿ ಕನ್ಸರ್ವೇಷನ್. ಸೊ ಅಂದ್ರೆ ಜೈವಿಕ ವೈವಿಧ್ಯತೆಯ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತ, ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಮತ್ತು ಸಾಮಾಜಿಕ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತ ನೀತಿಗಳನ್ನ ಮಾಡ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸೊ ಸೆಕೆಂಡ್ ಕಮಿಷನ್ ಅಂತ ಕರಿತಾ ಇದ್ದೀವಿ. ಥರ್ಡ್ ಒನ್, ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟಲ್ ಲಾ. ಸೊ ವೆನ್ ಯು ಹ್ಯಾವ್ ಮೇಕಿಂಗ್ ದ ಲೆಜಿಸ್ಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ರಿಗಾರ್ಡಿಂಗ್ ಲಾ, is it right, ಕಾಯ್ದೆ ಕಾನೂನುಗಳನ್ನ ಮಾಡತಕ್ಕಂಥದ್ದು. ಸೊ ಆಸ್ ವೆಲ್ ಆಸ್ ದಟ್ ಲೆಜಿಸ್ಲೇಷನ್ಸ್ ಕನ್ಸಿಡರ್ಡ್ ಟು ವರ್ಲ್ಡ್ ವೈಡ್. ಅಗೈನ್ ಇದೆಲ್ಲ ಮಾಡಿದ್ರು ಕೂಡ ವರ್ಲ್ಡ್ ವೈಡ್, ಇಡೀ ಜಗತ್ತಿನಾದ್ಯಂತ ಕಾಯ್ದೆ ಕಾನೂನುಗಳನ್ನ ಮಾಡ್ತಕ್ಕಂಥದ್ದು. ಸೊ ಈ ಕಮಿಷನ್ ಅಂಡರ್ನಲ್ಲಿ ಆಗ್ತಾ ಇರುತ್ತೆ. ಎಸ್, ಡೆವಲಪಿಂಗ್ ನ್ಯೂ ಲೀಗಲ್ ಕಾನ್ಸೆಪ್ಟ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ and building the capacity of societies to employ environmental law for conservation and sustainable development of the environment. ಅಂದ್ರೆ ಪರಿಸರ ಕಾನೂನು ಕುರಿತು ವಿಶ್ವ ಆಯೋಗ ಅಂತ ಕರಿತಾ ಇದೀವಿ ನಾವು. ಹೊಸ ಕಾನೂನುಗಳನ್ನ, ಹೊಸ ಪರಿಕಲ್ಪನೆಗಳನ್ನ ಏನಾದರೂ ಮಾಡೋದು, ಹೊಸ ಸಾಧನಗಳನ್ನ ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ಸೊ ಸಂರಕ್ಷಣೆ ಮಾಡುವುದಾಗಿರ್ಬೋದು, ಸುಸ್ಥಿರ ಅಭಿವೃದ್ಧಿಗೆ ಪರಿಸರ ಕಾನೂನುಗಳನ್ನು ಬಳಸಿಕೊಳ್ತಕ್ಕಂಥ ಸಮಾಜಗಳ ಸಾಮರ್ಥ್ಯವನ್ನ ನಿರ್ಮಿಸುವುದು ಯಾವುದಪ್ಪ ಅಂತಂದ್ರೆ ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟಲ್ ಲಾ, ದಿ IUCN. ಸೊ ಅಂತ ಕಾರ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಸೊ IUCN ಅಂತ, ಅಥವಾ IUCN ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟಲ್ ಲಾ. ಅಂಡ್ ಫೋರ್ತ್ ಒನ್, ಕಮಿಷನ್ ಆನ್ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್. It is also one of the important commission of the IUCN, CEM commission. So when you have protect the biodiversity in the environment or ecosystem or eco club, ನೋಡಿ ನೀವು, so you should consider to integrated of the environment. ವಸುದೈವ ಕುಟುಂಬಕಂ ಅಂತ ಕರಿತಾ ಇದೀವಿ ನಾವು. ವಿಶ್ವವೇ
ಒಂದು ಕುಟುಂಬ ಅಂತ ಪರಿಕಲ್ಪನೆಯನ್ನ ಇದು ಜಾರಿಗೆ ತರ್ತಾ ಹೋಗುತ್ತೆ. ಸೊ ಇಲ್ಲೇ ಅಂದ್ರೆ ಏನು, ಓನ್ಲಿ ಕನ್ಸಿಡರ್ ಟು ಇಂಡಿಯನ್ ಗವರ್ನಮೆಂಟ್, ಓನ್ಲಿ ಕನ್ಸಿಡರ್ ಟು USA, UK, ಇಸ್ ಇಟ್ ರೈಟ್, ರಷ್ಯಾ ಅಷ್ಟಕ್ಕೆ ಸೀಮಿತ ಅಲ್ಲ ಇದು. ಸೊ ಇಂಟಿಗ್ರೇಟೆಡ್ ಎಕೋಸಿಸ್ಟಮ್ ಅಪ್ರೋಚಸ್ ಟು ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ಅಂಡ್ ಮಾಡಿಫೈಡ್ ಎಕೋಸಿಸ್ಟಮ್ಸ್. Because so IUCN under the UN or UNESCO, is it right? ಸೊ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಹಾಗಾದ್ರೆ ಸೊ ಇದು ಏನ್ ಮಾಡ್ತಾ ಇದೆ ಅಂತಂದ್ರೆ, ನೈಸರ್ಗಿಕ ಮತ್ತು ಮಾರ್ಪಡಿಸಿದ ಪರಿಸರ ವ್ಯವಸ್ಥೆಗಳ ನಿರ್ವಹಣೆ, ಸಮಗ್ರ ಪರಿಸರ ವ್ಯವಸ್ಥೆಯ ವಿಧಾನಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಈ ಆಯೋಗ ಅಂತ ಕರಿತಾ ಇದೀವಿ ನಾವು. ಸೊ ಎಕೋಸಿಸ್ಟಮ್ ಮ್ಯಾನೇಜ್ಮೆಂಟ್. ಇನ್ ಕೇಸ್ some regional places, the damages of the ecosystem management, you should approach, is it right? ಸೊ ಅದನ್ನ ಅಪ್ರೋಚ್ ಮಾಡ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ, ಸೊ CEM ಆ ಕಮಿಷನ್ ಅಂಡರ್ ನಲ್ಲಿ ಬರ್ತಕ್ಕಂಥದ್ದು. ಸೊ ಯಾವುದೇ ಒಂದು ಮಾಡಿಫೈಡ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು, is it right? ಸೊ ಈ ಅಂಡರ್ ನಲ್ಲಿ ಹಾಗಾದ್ರೆ ಈ ಆಯೋಗದ ಅಂಡರ್ ನಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುತ್ತೆ. ಅಂಡ್ ಫಿಫ್ತ್ ಒನ್, ಸ್ಪೀಸೀಸ್ ಸರ್ವೈವಲ್ ಕಮಿಷನ್. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಸ್ಪೀಸೀಸ್ ಕನ್ಸರ್ವೇಷನ್ ಅಂಡ್ ಆಕ್ಷನ್ ಫಾರ್ ಸ್ಪೀಸೀಸ್ ದಟ್ ಆರ್ ಥ್ರೆಟನ್ಡ್ ವಿತ್. ಸೊ ನೋಡಿ ನೀವು ಇಲ್ಲಿ ಪ್ರಭೇದಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಸದ್ಯ ಒಂದು ಪ್ರಭೇದ ಕಣ್ಮರೆ ಆಗ್ತಾ ಇದೆ. ಸೊ ತಾವೆಲ್ಲ ಗಮನಿಸಿರ್ಬೋದು, ಡಾಲ್ಫಿನ್, ಇಸ್ ಇಟ್ ರೈಟ್? ಡಾಲ್ಫಿನ್ ಆ ಪ್ರಭೇದ ಏನಾಗ್ತಾ ಇದೆ, ಕಣ್ಮರೆ ಆಗ್ತಾ ಇದೆ. ಸೊ ಹಾಗಾದ್ರೆ ಅದನ್ನು ಸರ್ವೈವಲ್ ಮಾಡಬೇಕು. ಇಟ್ಸ್ ರಿಲೇಟೆಡ್ ಟು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಸ್ಪೀಸೀಸ್ ಕನ್ಸರ್ವೇಷನ್. ಅಂದ್ರೆ ಒಂದು ತಾಂತ್ರಿಕ ಅಂಶಗಳ ಅಳಿವಿನಂಚಿನಲ್ಲಿ ಇರತಕ್ಕಂಥ ಪ್ರಭೇದಗಳನ್ನ, ಸೊ ಹಾಗಾದ್ರೆ ಆ ಜಾತಿಗಳ ಸಂರಕ್ಷಣೆಯನ್ನ ಮಾಡ್ತಕ್ಕಂಥ, ಸರ್ವೈವಲ್ ಮಾಡ್ತಕ್ಕಂಥ ಒಂದು ಆಯೋಗ ಯಾವುದಂದ್ರೆ ಸ್ಪೀಸೀಸ್ ಸರ್ವೈವಲ್ ಕಮಿಷನ್ ಅಂತ ಕರಿತಾ ಇದ್ದೀವಿ. ಸೊ SSC. ಸೊ ಆ ಕಮಿಷನ್ ಏನ್ ಮಾಡ್ತಾ ಇದೆ, ಸೊ ತನ್ನ ಕಾರ್ಯಗಳನ್ನ ಹಾಗಾದ್ರೆ ಮಾಡ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಕಮಿಷನ್ಸ್ ಫೈಂಡ್ ಔಟ್ ದಿ ರಿಲೇಟೆಡ್ ಇಶ್ಯೂಸ್ ಆಫ್ ದಿ ಎನ್ವೈರನ್ಮೆಂಟ್. ಸೊ ಆಟೋಮೆಟಿಕಲಿ ಮ್ಯಾನೇಜ್, ಸೊ ಆಟೋಮೆಟಿಕಲಿ ಪ್ರೊಟೆಕ್ಟ್. ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೊಂಡು ಬಂದಿರತಕ್ಕಂಥ ಆಯೋಗಗಳಿವು. ಅಂಡ್ ಸಿಕ್ಸ್ತ್ ಒನ್, ವರ್ಲ್ಡ್ ಕಮಿಷನ್ ಆನ್ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಆಲ್ಮೋಸ್ಟ್ ಆಲ್ ನೋಡಿ ನೀವು ಸಂರಕ್ಷಿತ ಪ್ರದೇಶಗಳನ್ನ, ಸೊ ಜಗತ್ತಿನಾದ್ಯಂತ ಅಂದ್ರೆ ಭೂಮಂಡಲ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಸಂರಕ್ಷಿತ ಪ್ರದೇಶ ಜಾಲದ ಸ್ಥಾಪನೆ ಮತ್ತು ಪರಿಣಾಮಕಾರಿಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು. ಸೊ ಯಾವುದು, ಸೊ ಯಾವುದೋ ಒಂದು ರಿಸರ್ವ್ ಫಾರೆಸ್ಟ್ ಏರಿಯಾ ಇರ್ಬೋದು, ಇಟ್ ಈಸ್ ರೈಟ್. ಸೊ ಅಂದ್ರೆ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿರ್ಬೋದು, ಸೊ ರಿಸರ್ವ್ ಹಿಲ್ ಏರಿಯಾಸ್ ಆಗಿರ್ಬೋದು, ಇಸ್ ಇಟ್ ರೈಟ್? ಸೊ ಯಾವುದೋ ಒಂದು, ಸೊ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎ ನೆಟ್ವರ್ಕ್ ಆಫ್ ಟೆರೈಸ್ಟ್ರೈಲ್ ಅಂಡ್ ಮರೈನ್ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಮರೈನ್ ಸಮುದ್ರ ಸಂರಕ್ಷಿತ ಪ್ರದೇಶಗಳು ಏನೇನಿದಾವೆ, ಸೊ ಆ ಪ್ರೊಟೆಕ್ಟೆಡ್ ಏರಿಯಾಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಫಂಕ್ಷನ್ಸ್ ಗಳನ್ನ ಮಾಡ್ತಕ್ಕಂಥದ್ದು ಯಾವುದಂದ್ರೆ WCPA, ವರ್ಲ್ಡ್ ಕಮಿಷನ್ ಆನ್ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ಈ ಆಯೋಗ ಹಾಗಾದ್ರೆ ಇಂಥ ಕಾರ್ಯ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ದೀಸ್ ಆರ್ ದಿ ಕಮಿಷನ್ಸ್ ಆಫ್ IUCN. ಸೊ ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಮೈ ಲೆಕ್ಚರ್. ಸೊ ಎನಿ ಡೌಟ್ಸ್ ರಿಗಾರ್ಡಿಂಗ್ IUCN ಆಗಿರ್ಬೋದು, so related to environmental education, so do not hesitate. So ask your doubts in live chat box, but I will try to clarify your doubts.
ಓಕೆ, ಸಾವಿತ್ರಿ ಅವರು ನೋ ಡೌಟ್ ಸರ್ ಥ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಅರ್ಚನಾ ಶಾರ್ವಾಡ್ ನೋ ಡೌಟ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಹೋಪ್ ಆಲ್ ಆಫ್ ಯು ವೆಲ್, ಹ್ಯಾವಿಂಗ್ ಎ ಗುಡ್ ಹೆಲ್ತ್. ರಜಿಯಾ ಸುಲ್ತಾನ್ ಅಂಡರ್ಸ್ಟುಡ್ ಸರ್. ಶಿವಲೀಲಾ ನೋ ಡೌಟ್ ಸರ್. Gautami, okay, understood sir. Danam, understood sir. Okay. ವಿದ್ಯಾಶ್ರೀ ನೋ ಡೌಟ್ ಸರ್. ಅಸೈನ್ಮೆಂಟ್ಗಳನ್ನ ಬೇಗ ಬೇಗ ಬರೆದಿಡ್ರಿ, ಯಾರು ಬರ್ದಿಲ್ಲ ಅವರು. ಸೊ ಐ ಥಿಂಕ್ 15 ಆನ್ವರ್ಡ್ಸ್ ಐ ಹೋಪ್. ಸೊ ಆಫ್ಟರ್ ವ್ಯಾಕ್ಸಿನೇಷನ್ ಕಂಪ್ಲೀಟೆಡ್ ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಓಪನ್ ಆಗುವ ಸಾಧ್ಯತೆಗಳು ಇದ್ದಾವೆ. ಆದರೂ ಕೂಡ ಸೇಫ್ ಆಗಿರ್ರಿ. ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರು ಕೂಡ ಮೈ ಮರೆಯುವಂಗಿಲ್ಲ, ಸೇಫ್ ಆಗಿರ್ಬೇಕು. ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್ ಇರಬೇಕು. ನೋ ಡೌಟ್. ಸೊ ನೀವು ನೋ ಡೌಟ್ ಇಲ್ಲಿ ಅಂದ್ರಪ್ಪ ಅಂತಂದರೆ ನಾನು ಕೆನ್ ಐ ಎಂಡ್ ದಿ ಸೆಷನ್? ಇನ್ ಎಕ್ಸಾಮ್ ಲೆವೆಲ್ ಕ್ವಶನ್ ಹೇಗೆ ಬರ್ಬೋದ್ರಿ ಸರ್? ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ IUCN ಹೀಗೆ ಬರ್ಬೋದು. ರೈಟ್ ಎ ಶಾರ್ಟ್ ನೋಟ್ ಆನ್ IUCN ಹೀಗೆ ಬರ್ಬೋದು. ಓಕೆ ವಿದ್ಯಾಶ್ರೀ, ಕ್ಯಾನ್ ಐ ಎಂಡ್ ದಿ ಸೆಷನ್? Okay, Pooja Sagar, yes sir. Okay, thank you for the listening. Have a great day. So be safe.